ಅಯೋಧ್ಯೆ ಹಾಗೆ ಶ್ರೀಕಾಂತ್ ಪೂಜಾರಿ ಅವರ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಪರವಿರೋಧ ಹೇಳಿಕೆಗಳು ಕೂಡ ಶುರುವಾಗಿದೆ. ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂಥ BK ಹರಿಪ್ರಸಾದ್ ಅವರು ಇದ್ದಾರೆ. ಸೊ ಕೆಲವು ಬೆಳಗ್ಗೆ ಅವರು ಹೇಳಿದಂಥ ಒಂದು ಹೇಳಿಕೆ, ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳು ಕೂಡ ಈಗ ಶುರುವಾಗಿದೆ. ಸರ್, ಬೆಳಿಗ್ಗೆ ರಾಮ ಮಂದಿರ ವಿಚಾರದಲ್ಲಿ ಏನಾದರೂ ಅನಾಹುತ ಆಗಬಹುದು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರೆ ಏನು ಸರ್? ಭಾರತೀಯ ಜನತಾ ಪಾರ್ಟಿಯವರ ಇತಿಹಾಸ ತೆಗೆದುಕೊಂಡಾಗ ಚುನಾವಣೆ ಬಂದ ಸಂದರ್ಭದಲ್ಲಿ ಇವರು ಯಾವುದಾದ್ರೂ ಧರ್ಮದ ವಿಚಾರ ತೆಗೆದುಕೊಂಡು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಪ್ರಚೋದನೆಗೆ ಒಳಗಾಗಿ ಕೆಲವು ವಿಚಾರಗಳನ್ನು ಮಾಡಿರ್ತಕ್ಕಂಥ ನೋಡಿದ್ದೀವಿ. ಆ ಥರ ಆಗೋ ಸಂಭವಗಳಿದೆ. ಅದಕ್ಕೆ ಸರ್ಕಾರ ಕಟ್ಟೆಚ್ಚರ ವಹಿಸಬೇಕು. ಆ ಥರ ಯಾವುದೇ ರೀತಿಯ ಘಟನೆಗಳು ನಡೆದಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾನೆ. ರಾಷ್ಟ್ರ ಮಟ್ಟದಲ್ಲಿ ಆ ಹೇಳಿಕೆಯನ್ನು ಕೊಟ್ಟರೆ ಅಥವಾ ರಾಜ್ಯದಲ್ಲಿ ಆ ರೀತಿಯಾಗಿ ಆಗಬಹುದು ಅಂತ? ನಾನು ಬೆಂಗಳೂರು ನಗರದಲ್ಲಿ ಕೊಟ್ಟಿರೋದು, ಅದು ಎಲ್ಲಿ ಬೇಕಾದರೂ ಮಾಡ್ಬೋದು. ಇವರು ಎಲ್ಲಿ ಬೇಕಾದರೂ ಮಾಡ್ಬೋದು. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೋಬೇಕು. ಅದು ಗೋಧ್ರಾ ಇರ್ಬೋದು, ಪುಲ್ವಾಮಾ ಇರ್ಬೋದು, ಕಂದಮಾಲ್ ಇರ್ಬೋದು. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಹೇಳೋದ್ರಲ್ಲಿ ತಪ್ಪೇನಿದೆ? ಅಂದರೆ ನಾನು ಅಯೋಧ್ಯೆಗೆ ಹೋಗೋರಿಗೆ ನೀವು ರಕ್ಷಣೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದೇ ಭಯೋತ್ಪಾದಕರ ಹೇಳಿಕೆ ಅಂತ ಹೇಳ್ಕೊಳ್ದು ಬೇಜವಾಬ್ದಾರಿಯುತ ಹೇಳಿಕೆ ಕೊಡ್ತಾ ಇದ್ದಾರಲ್ಲ. ಅಂದರೆ ಇವ್ರ ಬುಡಕ್ಕೆ ಬಂತಲ್ಲ, ಇವ್ರದ್ದು ಪ್ಲ್ಯಾನ್ ಆಗಿತ್ತು ಅಂತ ಕಾಣುತ್ತೆ. ಆ ಪ್ಲ್ಯಾನ್ ಎಲ್ಲ ಹೆಚ್ಚು ಕಮ್ಮಿ ಆಯಿತು ಅಂತ ಭಾಳ ತಡೋಡಾಯಿಸ್ತಾ ಇದ್ದಾರೆ.